ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿಪ್ಪ ಅಂತಂದರೆ ಕಾರ್ಪೊರೇಟ್ ಆ್ಯಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಬೋರ್ಡ್ ಮೀಟಿಂಗ್ ಯಾವ ಥರ ಆಗುತ್ತೆ, ಆಮೇಲೆ ಎ ಜಿ ಎಮ್ ಅಂದರೆ ಏನು, ಇ ಜಿ ಎಮ್ ಅಂದರೆ ಡಿವಿಡೆಂಡ್ಸ್, ಬೋನಸ್, ರೈಟ್ಸ್, ಸ್ಪ್ಲಿಟ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಇದ್ರ ಡಿಸ್ಕಷನ್ ಮಾಡಿದ್ದ. ಸೊ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಏನಪ್ಪಾ ಅಂತಂದ್ರೆ ಇವಾಗ ಪ್ರೆಸೆಂಟ್ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡಬೇಕು, ಏನು ಟಾಪಿಕ್ಸ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲತ್ತೀನಿ ಅಂತಂದ್ರೆ ಸೆಕೆಂಡ್ರಿ ಮಾರ್ಕೆಟ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ದಾವ್ ತರ ಇನ್ವೆಸ್ಟರ್ಸ್ ಬರ್ತಾರ, ಎಕ್ಸ್ಚೇಂಜಸ್ ಯಾವ್ದು ಬರ್ತಾವ, ಇಶ್ಯೂವರ್ಸ್ ಯಾವ ತರ ಇರ್ತಾರ, ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್, ರೆಗ್ಯುಲೇಟರ್ಸ್. ಸೊ ಸೆಕೆಂಡ್ರಿ ಮಾರ್ಕೆಟ್ ಒಳಗೆ ಏನ್ ಬರ್ತಾವಪ್ಪ, ಅದು ಯಾವ ತರ ಇರ್ತದೆ ಅಂತಂದ್ರೆ, ಸೊ ಫಸ್ಟ್ ಇಲ್ಲಿ ಬರೋದು ಸ್ಟಾಕ್ ಎಕ್ಸ್ಚೇಂಜ್ ಬರ್ತದೆ, ರೈಟ್. ಅದಾದ್ಮೇಲೆ ಇನ್ವೆಸ್ಟರ್ಸ್ ಬರ್ತಾರ. ಸೊ ಅದಾದ್ಮೇಲೆ ಇಶ್ಯೂವರ್ಸ್ ಬರ್ತಾರ, ಆಮೇಲೆ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಬರ್ತಾರ, ರೆಗ್ಯುಲೇಟರ್. ಸೊ ಇವಾಗ ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನೀವು ಪ್ರೆಸೆಂಟ್ ಈಗ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ರೈಟ್. ಸೊ ಇನ್ವೆಸ್ಟರ್ಗೆ ಹೋದ್ರ ಅಲ್ಲಿ ಏನಂತ ನಿಮಗೆ ಅಮೌಂಟ್ ಎಕ್ಸ್ಚೇಂಜ್ ಆಗ್ತದೆ. ಓಕೆ, ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಅಂದ್ರೆ ಇನ್ವೆಸ್ಟರ್ಸ್ಗೆ ಟ್ರಾನ್ಸಾಕ್ಷನ್ ಆದಾಗ ನಿಮ್ಗೆ ಏನೋ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಇನ್ಸ್ಟೆಡ್ ಆಫ್ ಇನ್ವೆಸ್ಟರ್ ಟು ಇನ್ವೆಸ್ಟರ್ ಇಂದ ಆಗಿಲ್ಲ, ಇನ್ವೆಸ್ಟರ್ಸ್ ಇಂದ ಇಲ್ಲಿ ಎದುರೇನದ ಒಂದು ಕಂಪನಿ ಇತ್ತು, ರೈಟ್. ಇನ್ವೆಸ್ಟರ್ ಇಂದ ಇಲ್ಲಿ ಕಂಪನಿ ಇತ್ತು. ಆ ಕಂಪನಿ, ಈ ಇನ್ವೆಸ್ಟರ್ ಟು ಇನ್ವೆಸ್ಟರ್ ಇಂದ ನಿಮಗೆ ಏನಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಇನ್ವೆಸ್ಟರ್ ಟು ಕಂಪನಿ ಇತ್ತು ಅಂತಂದ್ರೆ ಆ ಕಂಪ್ನಿಗೆ ಏನ್ ಟ್ರಾನ್ಸಾಕ್ಷನ್ ಆಗ್ತದೆ ನೋಡು, ಆ ಟ್ರಾನ್ಸಾಕ್ಷನ್ ಏನಂತಾರೆ ಸೆಕೆಂಡರಿ ಟ್ರಾನ್ಸಾಕ್ಷನ್ ಅಂತಾರ, ಪ್ರೈಮರಿ ಮಾರ್ಕೆಟ್ ಅಂತಾರ. ಓಕೆ, ರೈಟ್. ಸೊ ಏನ್ ಗೊತ್ತಾಯ್ತಲ್ಲ, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಾಯ್ತಲ್ಲ ನಿಮ್ಗೆ. ಇನ್ವೆಸ್ಟರ್ ಇಂದ ಇನ್ವೆಸ್ಟಿಗೆ ಹೋಯ್ತಂದ್ರೆ ಅಮೌಂಟ್ ಎಕ್ಸ್ಚೇಂಜ್ ಆಗ್ತಾವ. ಇನ್ವೆಸ್ಟರ್ ಇಂದ ಕಂಪ್ನಿಗೆ ಹೋಯ್ತಂತಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆಗ್ತಾವ. ಅಂದ್ರೆ ಸೆಕೆಂಡ್ ಅದಕ್ಕೆ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಂತಾರೆ, ಸೆಕೆಂಡರಿ ಮಾರ್ಕೆಟ್ ಅಂತಾರೆ. ಓಕೆ, ಸೊ ಸೆಕೆಂಡರಿ ಮಾರ್ಕೆಟ್ ಒಳಗೆ ಏನೇನ್ ಇರ್ತಾವಪ್ಪ ಅಂತಂದ್ರೆ ಇವು ಫಾಲೋಯಿಂಗ್ ಥಿಂಗ್ಸ್ ಇರ್ತಾವೆ. ಯಾವಪ್ಪ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ತದೆ, ಇನ್ವೆಸ್ಟರ್ಸ್ ಇರ್ತಾರ, ಇಶ್ಯೂವರ್ಸ್ ಇರ್ತಾರ, ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಇರ್ತಾರೆ, ರೆಗ್ಯುಲೇಟರ್ಸ್ ಇರ್ತಾರೆ. ಓಕೆ, ಸೊ ಒಂದೊಂದಾಗಿ ನಾವು ಏನಾದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ರೈಟ್. ವಿಡಿಯೋ ಲೆಂದಿ ಆಗ್ತಂತೇಳಿ ನಾ ಏನಾದ್ರು ಇದ್ರಾಗ 3 ಟಾಪಿಕ್ಸ್ ಅಷ್ಟೇ ಕವರ್ ಮಾಡ್ತೀನಿ: ಸ್ಟಾಕ್ ಎಕ್ಸ್ಚೇಂಜ್, ಇನ್ವೆಸ್ಟರ್, ಇಶ್ಯೂವರ್ಸ್. ರಿಮೈನಿಂಗ್ ಯಾವ ಟಾಪಿಕ್ ನೆಕ್ಸ್ಟ್ ವಿಡಿಯೋದ ಮಾಡ್ತೀನಿ. ಸೊ ಏನಾದ್ರು ವಿಡಿಯೋ ಎಂಡ್ ವರ್ಗು ನೋಡ್ರಿ, ಸೊ ದಟ್ ಏನಾದ್ರು ನಿಮಗೆ ಪ್ರತಿಯೊಂದು ಟಾಪಿಕ್ಸ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಲಿ ಅಂತೇಳಿ. ನೀವು ಸೆಂಟ್ರಲ್ಲಿ ನೀವು ಏನಾದ್ರು ವಿಡಿಯೋ ಫಾರ್ವರ್ಡ್ ಮಾಡಿ ನೋಡಿದ್ರೆ ನಿಮ್ಗೆ ಏನಾದ್ರು ನಡಬೇಕಿದ್ದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಮಿಸ್ ಆಯ್ತಂದ್ರೆ ನಿಮ್ಗೆ ಏನಾದ್ರು ಎಂಡ್ ವರ್ಗು ಏನಾದ್ರು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸಮ್ ಟೆಕ್ನಿಕಲ್ ವರ್ಡ್ಸ್ ಏನಂದ್ರೆ ಹೊಸದಾಗಿ ನೀವು ಕೇಳಿಸ್ತಿರ್ತೀರಿ, ಕೇಳಕ್ ಇದ್ರಾಗ ಕಾಣಿಸ್ತಾವ ನಿಮಗೆ. ಬಟ್ ಅದ್ರ ಬಗ್ಗೆ ಏನಾದ್ರು ನೀವು ತಿಳ್ಕೊಬೇಕಾಗಿತ್ತಂದ್ರೆ ವಿಡಿಯೋನ ಕೊರಿವರೆಗೂ ನೋಡಬೇಕು, ರೈಟ್. ಅದ್ರ ಜೊತೆಗೆ ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಏನಪ್ಪಾ ಅಂತಂದ್ರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಇನ್ವೆಸ್ಟರ್ಸ್ ಟು ಬೈ ಅಂಡ್ ಸೆಲ್ ಸೆಕ್ಯೂರಿಟಿ ಫ್ರಮ್ ಈಚ್ ಅದರ್. ಓಕೆ, ರೈಟ್. ಇಲ್ಲಿ ಏನದನ್ನ ಇವಾಗ ನೀವು ಒಂದು ಸ್ಟಾಕ್ ಪ್ರೈಸ್ ನ ಬೈ ಮಾಡ್ಬೇಕಲ್ಲತ್ತೀರಿ, ಯಾವುದು ರಿಲಯನ್ಸ್ ಕಂಪನಿ ಆಗಲಿ, ಆಮೇಲೆ ಲಾನ್ಸರ್ ಅಂಡ್ ಟರ್ಬೋ. ನಿನ್ನೆ ಒಂದು ಎಕ್ಸಾಂಪಲ್ ತೋರಿಸಿದೆ, ಯಾವುದು ಲಾನ್ಸರ್ ಅಂಡ್ ಟರ್ಬೋ, ಯಾವ ರಿಲಯನ್ಸ್. ಈ ಕಂಪ್ನಿದು ಏನದ ನೀವು ಏನೋ ಬೈ ಒಂದು ಪ್ರೈಸ್ ಇತ್ತು, 2000 ಪ್ರೈಸ್ ಇತ್ತು. ಆ ಪ್ರೈಸಿಗೆ ನೀವು ಬೈ ಮಾಡ್ಬೇಕಲ್ಲತ್ತೀರಿ. ಸೊ ಅದಕ್ಕೊಂದು ಬೇಕಲ್ಲ ಸೋರ್ಸ್, ಮೀನ್ಸ್ ಒಂದು ವೇ ಬೇಕಲ್ಲ ಬೈ ಮಾಡ್ಲಿಕ್ಕೆ, ಸೆಲ್ ಮಾಡ್ಲಿಕ್ಕೆ. ಸೊ ಆ ಸೋರ್ಸ್ ಯಾವ್ದು ಕೊಡ್ತಪ್ಪ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಕೊಡ್ತಾರೆ ನಿಮಗೆ, ಆ ಕಂಪ್ನಿದನ್ನ ಸ್ಟಾಕ್ ಪರ್ಚೇಸ್ ಮಾಡ್ಲಿಕ್ಕೆ ಮತ್ತೆ ಹಂಗೆ ಸೆಲ್ ಮಾಡ್ಲಿಕ್ಕೆ. ಓಕೆ, ಆಮೇಲೆ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇಫ್ ನೀವು ಪರ್ಚೇಸ್ ಮಾಡೋದು ಯಾರ ಬಲ್ಲಿ ಅದು ನಿಮ್ಗೆ ಗೊತ್ತಾಗಲ್ಲ. ಅದೇನದ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಓಕೆ, ನೀವು ಸೆಲ್ ಮಾಡ್ಬೇಕಲ್ಲತ್ರಿ, ಸೆಲ್ ಯಾರಿಗೆ ಮಾಡ್ತೀರಿ ನಿಮ್ಗೆ ಗೊತ್ತಾಗ್ತದ ಇಲ್ಲ, ಅದು ಏನದ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಸೊ ನೀವು ಸಪೋಸ್ ನೀವು ಅಂತಿರ್ಬೋದು, ಇಲ್ಲ ಸರ್ ನಾ ನಿಫ್ಟಿ 50 ಅಲ್ಲಿ ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಬೈ ಮಾಡ್ತೀನಿ, ಸ್ಟಾಕ್ಸ್ನ ಡೈರೆಕ್ಟ್ ನಾನೇ ಬೈ ಮಾಡ್ತೀನಿ, ನಾನು ಸೆಲ್ ಮಾಡ್ತೀನಿ ಅಂತ ಅನ್ಬೋದು, ರೈಟ್. ಅದು ನೀವು ಬೈ ಅಂಡ್ ಸೆಲ್ ಮಾಡ್ಬೋದು. ಯಾವ್ದು ಥ್ರೂ ಮಾಡ್ಬೋದಪ್ಪ ಅಂತಂದ್ರೆ ಬ್ರೋಕರ್ ಥ್ರೂ ನೀವೇನದ ಮಾಡ್ಬೋದು. ಓಕೆ, ಬ್ರೋಕರ್ ಥ್ರೂ ಏನದ ನೀವು ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಏನಪ್ಪಾ ಅಂತಂದ್ರೆ ನೀವು NSE ಹೋಗಿ ಬೈ ಮಾಡ್ತೀನಿ, BSE ಹೋಗಿ ಬೈ ಮಾಡ್ತೀನಿ. ಸೊ NSE BSE ಬಗ್ಗೆ ನಿಮಗೆ ಫಸ್ಟ್ ವಿಡಿಯೋದ ಎಕ್ಸ್ಪ್ಲೇನ್ ಮಾಡಿದೆ, NSE ಅಂದ್ರೆ ಏನು, BSE ಅಂದ್ರೆ ಏನು. ಸೊ ಅಲ್ಲಿ ಹೋಗಿ ನೀವು ನೀವು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಆಗಲ್ಲ. ಯಾಕಾಗಲ್ಲಪ್ಪ ಅಂದ್ರೆ ನೀವು ಬ್ರೋಕರ್ಸ್ ಥ್ರೂ ಯಾವುದೇ ಸ್ಟಾಕ್ಸ್ ನ ಪರ್ಚೇಸ್ ಮಾಡಬೇಕು, ಸೆಲ್ ಮಾಡಬೇಕು ಆಗ್ತದೆ. ಸೊ ಈ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ 3 ಇಂಪಾರ್ಟೆಂಟ್ ಸ್ಟಾಕ್ ಎಕ್ಸ್ಚೇಂಜ್ ಅವ. ಯಾವ್ಯಾವಪ್ಪ ಇಂಡಿಯಾದಾಗ ಯಾವ್ಯಾವ ಅಂತಂದ್ರೆ NSE. ನೀವು ಆಲ್ರೆಡಿ ಬಿಫೋರ್ NSE ಮತ್ತೆ BSE ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದ, ನಿಮಗೆ ಇದ್ರ ಬಗ್ಗೆ ನಾಲೆಜ್ನು ಅದ ಅನ್ಕೋತೀನಿ. ಓಕೆ, ಈಗ ಇನ್ನೊಂದು ಯಾವ್ದಪ್ಪ ಇಂಪಾರ್ಟೆಂಟ್ ಅಂದ್ರೆ MCX SX ಅಂದ್ರೆ MSI. ಇದು
ಇದು ಅಂದ್ರೆ ಏನು ನೀವು ಬಿಫೋರ್ ಕೇಳಿಲ್ಲ, ಬಟ್ ಇದೊಂದು ಹೊಸದದ. ಏನದಪ್ಪ ಅಂತಂದ್ರ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತಾರೆ ಇದಕ್ಕೆ. ಏನು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. ಇದಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರ ಈ MCX ನ್ಯಾಗ ನೀವು ಏನ್ ಮಾಡ್ಬೋದು ಅಂತಂದ್ರ ಗೋಲ್ಡ್, ಏನು ಗೋಲ್ಡ್, ಸಿಲ್ವರ್, ಆಯಿಲ್, ಆಮೇಲೆ ಅಗ್ರಿಕಲ್ಚರಲ್ ರಿಲೇಟೆಡ್, ಫುಡ್ ಗ್ರೇನ್ಸ್, ಮೆಟಲ್, ಇವೆಲ್ಲ ಏನದ ಇದ್ರ ನೀವು ಬೈ ಮಾಡ್ಬೋದು. ಇಲ್ಲ ಗೋಲ್ಡ್ ಪ್ರೈಸ್ ಹೇಗೆ ಕಾಲಲ್ತ ಗೋಲ್ಡ್ ಬೈ ಮಾಡಬೇಕು, ಸಿಲ್ವರ್ ಬೈ ಮಾಡಬೇಕು ಅಂತ ನಿಮ್ಗೇನು ಮಾರ್ಕೆಟ್ನಾಗ ಈ ಪ್ರೆಸೆಂಟ್ ಮಾರ್ಕೆಟ್ನಾಗ ನೀವೆಲ್ಲ ಕೇಳಿರ್ತೀರಿ. ಅದು ಎದ್ರಾಗ ನೀವು ಗೋಲ್ಡ್ ಬೈ ಮಾಡಬೇಕು, ಸೆಲ್ ಇದು ಮಾಡ್ಬೇಕಪ್ಪ ಅಂತಂದ್ರೆ ಈ MCX SX ಈ ಸ್ಟಾಕ್ ಎಕ್ಸ್ಚೇಂಜ್ ದಾಗ ಏನದ ನೀವು ಬೈ ಸೆಲ್ ಮಾಡಬಹುದು. ಇದು ಜಾಸ್ತಿ ಏನದ ಯಾರು ಯೂಸ್ ಮಾಡಲ್ಲ, ಇದು ಮಾರ್ಕೆಟ್ ಜಾಸ್ತಿ ಕೇಳು ಬಂದಿರಲ್ಲ. ನಿಮಗೆ ಕೇಳಿ ಬರೋದೇ NSE BSE ಏನದ ಇದು ಇರ್ತದೆ. ಇದು ಏನದ ಕಮೋಡಿಟೀಸ್ ಅಲ್ಲಕ್ಕೆ. ಕಮೋಡಿಟಿ ಇಸ್ ನಥಿಂಗ್ ಬಟ್ ಗೋಲ್ಡ್, ಸಿಲ್ವರ್, ಫುಡ್ ಗ್ರೇನ್ಸ್, ಅಗ್ರಿಕಲ್ಚರಲ್, ಕ್ರಾಪ್, ಮೆಟಲ್, ಆಯಿಲ್ ಎಕ್ಸೆಟ್ರಾ ಇವೇನದ ಈ MCX ನೇ ಬರ್ತಾವ. ಓಕೆ, ಇದು 3 ಥಿಂಗ್ಸ್ ನಿಮ್ಗೆ ಐ ಹೋಪ್ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಈ ತರ MCX ಇದು ಏನದ ಏನದ ಕ್ರೂಡ್ ಆಯಿಲ್, ಆಮೇಲೆ ಆಯಿಲ್, ಮೆಟಲ್ ಗಿಟಲ್ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತಾ? ರೈಟ್, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಇದಕ್ಕೆ ಒಂದು ಸ್ವಲ್ಪ ನಾ ಗ್ರೀನ್ ಮಾರ್ಕ್ ಹಾಕಿರ್ತೀನಿ. ಓಕೆ, ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್, ಈ ಟಾಪಿಕ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ನೆಕ್ಸ್ಟ್ ಬರೋದು ಯಾವುದು? ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ ಅಂದ್ರೆ ಯಾರ್ಯಾರು? ಓಕೆ, ಇನ್ವೆಸ್ಟರ್ಸ್ ಅಂದ್ರೆ ಯಾರ್ಯಾರು? RII, HNI, DII, FII. ಇದ್ರ ಫುಲ್ ಫಾರ್ಮ್ಸ್ ಏನಪ್ಪ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇದ್ರ ಫುಲ್ ಫಾರ್ಮ್ಸ್ ಏನಪ್ಪ ಅಂತಂದ್ರೆ RII ಅಂದ್ರೆ ಏನು? RII ಅಂದ್ರೆ ಏನು? ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಏನು ಇದು ನೋಟ್ ಡೌನ್ ಮಾಡ್ಕೊಳ್ರಿ. ಇಫ್ ಯು ಆರ್ ಪೆನ್ ಪೇಪರ್ ನಿಮ್ ಕೈಯಲ್ಲಿ ಅಂತಂದ್ರೆ RII ಅಂದ್ರೆ ಏನು? ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. HNI ಅಂತಂದ್ರೆ ಏನು? ಹೈ ನೆಟ್ವರ್ತ್. ಏನು? ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಲ್ತ ಅನ್ಕೋತೀನಿ. DII ಅಂದ್ರೆ ಏನು? ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಓಕೆ, ಏನು DII ಅಂದ್ರೆ ಏನು? ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ರೈಟ್. FII और FPI ಅಂದ್ರೆ ಏನಪ್ಪಾ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇದಕ್ಕಂತಾರ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನದ ಇವ್ರು ಯಾವ ತರ ಕನ್ಸಿಡರ್ ಮಾಡ್ತಾರ, RII ಮತ್ತೆ HNI ಯಾವ ತರ ಕನ್ಸಿಡರ್ಸ್ ಮಾಡ್ತಾರಪ್ಪ ಅಂತಂದ್ರೆ ಇವರು RII ಅಂತಂದ್ರೆ ಏನು? ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಏನ್ ಇರ್ತಾರಪ್ಪ ಅಂತಂದ್ರೆ ಇವೆಲ್ಲ ಟಾಪಿಕ್ಸ್ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತಾವ, ನಿಮ್ಗೆ ಎಲ್ಲಿ ಯೂಸ್ಫುಲ್ ಆಗ್ತಾವ ಅಂತಂದ್ರೆ IPO ಏನ್ ಬರ್ತಾವಲ್ಲ, ಸ್ಟಾಕ್ ಲಿಸ್ಟ್ ಆಗ್ತಾವಲ್ಲ, IPO ಬರ್ತಾವಲ್ಲ, ಆ ಇದ್ರಾಗ ಏನದ ನಿಮ್ಗೆ ಇದು ಏನಾಗ್ತದೆ, ಈ RII ದವ್ರು ಇಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ಯಾರ, HNI ದವರು ಇಷ್ಟು ಪರ್ಚೇಸ್ ಮಾಡ್ಯಾರ, ಈ DII ದವರು, FII ದವರು, ಈ ತರ ನಿಮ್ಗೆ ಈ ಟರ್ಮ್ಸ್ ಗಳು ಏನದ ನಿಮ್ಗೆ ನ್ಯೂಸ್ನಾಗ ಕೇಳಿಸ್ತಿರ್ತಾವ. ಓಕೆ, ಸೊ ಇದು ಎದಕ್ ಬರ್ತಪ್ಪ ಅಂದ್ರೆ IPO ಏನದ ಡೇದಾಗ ಮ್ಯಾಚ್ ಮಾಡ್ಲಿಕ್ಕೆ ಏನದ ನಿಮ್ಗೆ ಇದು ಹೆಲ್ಪ್ ಆಗ್ತದೆ. ರೈಟ್. ಈಗ ರಿಟೇಲ್ ಇನ್ವೆಸ್ಟರ್ಸ್ ಯಾವ ತರ ನೀವು ಅಂತಾರ, ಹೈ ಪ್ರೊಫೈಲ್ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಯಾವ ತರ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂದ್ರೆ ಏನು? ಲೆಸ್ ದೆನ್ 2 lakh, ಏನು 2 ಲಕ್ಷಕ್ಕಿಂತ ಕಮ್ಮಿ ಇನ್ವೆಸ್ಟ್ ಯಾರ್ಯಾರು ಮಾಡ್ತಾರ ಅವ್ರಿಗೆ ಏನದ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತಾರ. ಹೈ ನೆಟ್ವರ್ತ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂದ್ರೆ ಏನು? 2 ಲಕ್ಷಕ್ಕಿಂತ ಹೆಚ್ಚಿಗೆ ಓಕೆ ಇನ್ವೆಸ್ಟ್ ಮಾಡ್ತಾರ. 2 ಲಕ್ಷಕ್ಕಿಂತ ಹೆಚ್ಚಿಗೆ ಏನದ ಇನ್ವೆಸ್ಟ್ ಮಾಡ್ತಾರ, ಅವ್ರಿಗೆ ಏನಂತಾರ? ಹೈ ನೆಟ್ವರ್ತ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತಾರ. ಓಕೆ, ಐ ಹೋಪ್ ಯು ಎರಡು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಎಕ್ಸಾಂಪಲ್ ನಿಮ್ಗೆ ಯಾವ ತರ ಹೇಳ್ಬೇಕಪ್ಪ ಅಂತಂದ್ರೆ ಇವಾಗ ಒಂದು ಸಪೋಸ್ ಯಾವುದೋ ಒಂದು XYZ ಕಂಪ್ನಿ ಅದ ಅಂತ ತಿಳ್ಕೊ. ಆ ಕಂಪ್ನಿ ಶೇರ್ ಪ್ರೈಸ್ ಎಷ್ಟದ? 2,000 ಅದ. ಓಕೆ, ಆ ಕಂಪ್ನಿ ಶೇರ್ ಪ್ರೈಸ್ ಎಷ್ಟದ? 2,000 ಅದ. ನೀವ್ ಏನ್ ಮಾಡಲ್ತೀರಿ? 120 ಕ್ವಾಂಟಿಟಿದಾಗ ಇದು ಬೈ ಮಾಡಲ್ತೀರಿ. ಸೊ ಎಷ್ಟಾಗ್ತದ? 2,40,000 ಆಗ್ತದ. ಸೊ ಅವಾಗ ನಿಮ್ಗೆ ಏನಂತ ಕನ್ಸಿಡರ್ ಮಾಡ್ತಾರ? 2,40,000 ಆಗ್ತದ. ಸೊ 2,40,000ದಾಗ ನಿಮ್ಗೆ ಏನಂತ ಕನ್ಸಿಡರ್ ಮಾಡ್ತಾರ? RII ಅಂತ ಕನ್ಸಿಡರ್ ಮಾಡ್ತಾರ, HNI ಅಂತ ಕನ್ಸಿಡರ್ ಮಾಡ್ತಾರ. ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಇದ್ರ ಬಗ್ಗೆ ಏನದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ರೈಟ್. ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ DII ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇದು ಯಾರಿಗಂತಾರಪ್ಪ ಅಂತಂದ್ರೆ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ
HDFC ಬ್ಯಾಂಕ್, HDFC, ICIC ಅವ್ರ ಇದೇನಂತ HDFC ಬ್ಯಾಂಕ್, ICIC ಇವೆಲ್ಲ ಏನದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ರೈಟ್. ಇದಕ್ಕಂತಾರೆ. ಇನ್ನೊಂದೇನಪ್ಪ ಅಂತಂದ್ರೆ ಇನ್ಶೂರೆನ್ಸ್ ಕಂಪ್ನಿಗಳು, ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಏನಂತಾರ, ಅವ್ರಿಗೆ ಏನಂತಾರ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಾರ. ಅದ್ರ ಯಾವ್ದು ಬರ್ತಾವ ಅಂತಾರೆ ಇನ್ಶೂರೆನ್ಸ್ ಕಂಪ್ನಿದವ್ರು, ಯಾವ್ದು ಲೈಫ್ ಇನ್ಶೂರೆನ್ಸ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಂಡಿಯಾದಾಗ ನಡೆಯೋದೇ ಲೈಫ್ ಇನ್ಶೂರೆನ್ಸ್. ಸೊ ಇದು ದೊಡ್ಡ ಇನ್ಸ್ಟಿಟ್ಯೂಟ್ DI ಅದ, ಇದು ದೊಡ್ಡ ಇನ್ಸ್ಟಿಟ್ಯೂಟ್ ಏನದ ಇನ್ವೆಸ್ಟ್ಮೆಂಟ್ ಅದ, ಇದ್ರ ಇನ್ಶೂರೆನ್ಸ್ ಮಾಡ್ತಾರೆ. ಈ LIC ದವರು ಈ ಶೇರ್ ಮಾರ್ಕೆಟ್ ನ ಇನ್ವೆಸ್ಟ್ ಮಾಡ್ತಾರಲ್ಲ, ಯಾವ್ದು ದುಡ್ಡಿನ ಮಾಡ್ತಾರ, ಯಾರ ದುಡ್ಡದು? ನಾವು LIC ಪಾಲಿಸಿ ಏನ್ ಮಾಡಿಸ್ತೀವಲ್ಲ, ಆ ಪಾಲಿಸಿ ಅಮೌಂಟ್ ತಗೊಂಡು ಸ್ಟಾಕ್ ಮಾರ್ಕೆಟ್ದಾಗ ಇದು ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿ ಅದು ಪ್ರಾಫಿಟ್ ಗೇನ್ ಮಾಡಿ, ಆ ಬಂದಿ ಪ್ರಾಫಿಟ್ನಾಗ ಏನದ ನಮ್ದು ಏನದ ಟರ್ಮ್ಸ್ ಏನು ಪಾಲಿಸಿ ಇರುತ್ತೆ, ಎಕ್ಸ್ಪೈರಿ ಆಯಿತು, ಮೆಚ್ಯೂರ್ ಆಯಿತು, ನಮ್ಗೆ ಏನಾರ ಇನ್ಸೂರೆನ್ಸ್ ಬಂದು ಇದು ಏನಾರ ಸ್ವಲ್ಪ ಸಮ್ ಬ್ಯಾಡ್ ನ್ಯೂಸ್ ಡೆತ್ ಗಿತ್ತಾದಾಗ ಏನಾರ ನಮಗೆ ಇನ್ಸೂರೆನ್ಸ್ ಕಡೆಯಿಂದ ಇಷ್ಟು ರೊಕ್ಕ ಬಂದವಪ್ಪ ಅಂತ ಹಿಂಗೆಲ್ಲ ಕೇಳ್ತಾರೆ. ಅದು ದುಡ್ಡು ಎಲ್ಲಿಂದ ಕೊಡ್ತಾರೆ ನಮಗೆ? ಸೊ ನಾವು ಇನ್ವೆಸ್ಟ್ ಮಾಡಿದ್ದು ಆ ಸ್ಟಾಕ್ಸ್ನಾಗ ಇನ್ವೆಸ್ಟ್ ಮಾಡಿ ಒಂದು ಪ್ರಾಫಿಟ್ ಮಾಡಿಕೊಂಡು ಅದಾದ್ಮೇಲೆ ತಿರ್ಗಾ ಅದೇ ಅಮೌಂಟ್ ಏನದ ರೊಟೇಷನ್ ಮಾಡ್ತಾರೆ. ಇದು ಇನ್ಸೂರೆನ್ಸ್ ಕಂಪ್ನಿಗಳು ಯಾವುದೇ ಎಲ್ಲ, ಇದು ಒಂದು LIC ಒಂದೇ, LIC ಅನ್ನೋದು ಒಂದು ದೊಡ್ಡ ಕಂಪ್ನಿ ಅದ. ಬಟ್ ಇದರ ಪರ್ಟಿಕ್ಯುಲರ್ ಇನ್ಸೂರೆನ್ಸ್ ಕಂಪ್ನಿ ಯಾವ್ಯಾವ ಬರ್ತಾವ, ಈ ಕ್ರಾಪ್ ಇನ್ಸೂರೆನ್ಸ್ ಬರೋದಾಗ್ಲಿ, ಹೆಲ್ತ್ ಇನ್ಸೂರೆನ್ಸ್ ಆಗಲಿ, ವೆಹಿಕಲ್ ಇನ್ಸೂರೆನ್ಸ್ ಆಗಲಿ, ಎಲ್ಲ ಇನ್ಸೂರೆನ್ಸ್ ಕಂಪ್ನಿಗಳು ಏನ್ ಮಾಡ್ತಾರೆ, ಅಮೌಂಟ್ ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಏನದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯೂಸ್ ಮಾಡ್ಕೋತಾರೆ. ಪ್ರಾಫಿಟ್ ಗೇನ್ ಆದಾಗ ಅದೇ ಇನ್ ಕೇಸ್ ನಂಬಲ್ಲಿ ಏನಾರ ಡ್ಯಾಮೇಜ್ ಆದಾಗ ಅದು ಈ ತರ ರೊಟೇಷನ್ ಆಗ್ತಿರ್ತಾವ. ಸೊ ಹ್ಯೂಜ್ ಅಮೌಂಟ್ ಏನೋ ಇವ್ರ ಹತ್ರ ಇರ್ತಾವ. ಅವ್ರಿಗೆ ಏನಂತಾರ DII ಅಂತಾರೆ, ಅವ್ರಿಗೆ ಏನಂತ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಾರೆ. ಓಕೆ, ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಿಮಗೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ FII ಅಂದ್ರೆ ಏನು? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಡಾಲರ್ಲಿಂದ ಏನದ ಇಂಡಿಯನ್ ಇದರ ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟ್ ಆಗ್ತಾವ. ಬಟ್ ಡೈರೆಕ್ಟ್ ಡಾಲರ್ ಆಗಿ ಇನ್ವೆಸ್ಟ್ ಮಾಡಲ್ಲ, ಡಾಲರ್ ಇಂದ ಕನ್ವರ್ಟ್ ಆಗಿ ರುಪೀಸ್ ಕನ್ವರ್ಟ್ ಆಗಿ ಅವರು ನಮ್ದು ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೇನದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಅಂತಾರೆ, ರೈಟ್. ಐ ಹೋಪ್ ಈ ಇನ್ವೆಸ್ಟರ್ಸ್ ಬಗ್ಗೆ ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ RII DI ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದೆ, 2 ಲಕ್ಷಕ್ಕಿಂತ 40,000 ಏನೇ ಹೆಚ್ಚಿಗಿತ್ತಂದ್ರೆ ಏನಂತ ಹೇಳಿ ಅವ್ರಿಗೆ ಏನಂತಾರೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂತಾರೆ. ಈಗ 2 ಲಕ್ಷಕ್ಕಿಂತ ನಿಮ್ದು ಸ್ಟಾಕ್ ಪ್ರೈಸ್ ನೀವು 2,40,000 ನಿಮ್ದು ಪರ್ಚೇಸ್ ನೀವು ಮಾಡಿದ್ರೆ ಅಂದ್ರೆ ಏನಂತಾರೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂತಾರೆ. 2 ಲಕ್ಷಕ್ಕಿಂತ ಕಮ್ಮಿ ಇತ್ತಂದ್ರೆ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಶ್ಯೂವರ್ಸ್ ಅಂದ್ರೆ ಏನು? Issuers are companies and other entities that seeks admission for their securities to be listed on the stock exchange. ಎಕ್ಸಾಂಪಲ್ ಯಾವ್ದಪ್ಪ? ಇದು ಒಂದು ಸ್ವಲ್ಪ ಗ್ರೀನ್ ಮಾರ್ಕ್ ಮಾಡ್ಬಿಡ್ತೀನಿ, ಇಲ್ಲಿವರೆಗೂ ಟಾಪಿಕ್ ಕಂಪ್ಲೀಟ್ ಆಗ್ಯದ ಅಂತೇಳಿ ಅರ್ಥ ಆಗ್ತದ. ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಈಗ ಸಪೋಸ್ ಪತಾಂಜಲಿ ಅದ. ಸೊ ಪತಾಂಜಲಿ ಕಂಪ್ನಿ ಏನ್ ಮಾಡ್ತದ? ಇಶ್ಯೂವರ್ ಅದ ಅಂದ್ರೆ ಅವ್ರಿಗೆ ದುಡ್ಡು ಬೇಕಾಗ್ಯದ, ರೈಟ್. ಅವ್ರಿಗೆ ಏನ್ ಮಾಡ್ತಾರ, ಸೆಕ್ಯೂರಿಟಿ ಬೋರ್ಡ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಏನಂತಾರೆ, ನಮ್ ಕಂಪ್ನಿ ಲಿಸ್ಟ್ ಮಾಡ್ರಿ ಸ್ಟಾಕ್ ಎಕ್ಸ್ಚೇಂಜ್ ದಾಗ ಅಂತ ಸೆಕ್ಯೂರಿಟಿ ಕೇಳ್ತಾರ ಅವರು. ಇಶ್ಯೂವರ್ಸ್ ಆರ್ ಕಂಪನೀಸ್ ಅಂಡ್ ಅದರ್ ಎಂಟಿಟೀಸ್ ದಟ್ ಸೀಕ್ಸ್ ಅಡ್ಮಿಷನ್ ಫಾರ್ ಸೆಕ್ಯೂರಿಟೀಸ್ ಸಲಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟೆಡ್ ಆಗಲಿಕ್ಕೆ ಏನದ ಮೀನ್ಸ್ ಇದು ತಗೋತಾರ, ಪರ್ಮಿಷನ್ ತಗೋತಾರ, ಅವ್ರಿಗೆ ಏನದ ಇಶ್ಯೂವರ್ಸ್ ಅಂತಾರ. ಓಕೆ, ಐ ಹೋಪ್ ನಿಮಗೆ ಇಲ್ಲಿ ತನ ನಾ ಹೇಳಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇಂದ ಏನಪ್ಪಾ ಅಂತಂದ್ರೆ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಅಂಡ್ ರೆಗ್ಯುಲೇಟರ್ಸ್, ಇದು ಏನದ ನೆಕ್ಸ್ಟ್ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ವಿಡಿಯೋ ಲೆಂದಿ ಆಯ್ತಂದ್ರೆ ಅಪ್ಲೋಡ್ ಆಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಯ್ತಂದ್ರೆ ಜಾಸ್ತಿ ಟೈಮ್ ತಗೋತದೆ. ಸೊ ಹಾಗಾಗಿ ಶಾರ್ಟ್ಸ್ ವಿಡಿಯೋ ಮಾಡಿ ಏನದ ನಿಮಗೆ ಏನದ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಂದು ಏನದ ಅಟ್ಲೀಸ್ಟ್ ಒಂದು ವಿಡಿಯೋಕ್ಕೆ ಒಂದು 50 ಲೈಕ್ಸ್ 30 ಲೈಕ್ಸ್ ಈ ತರ ಬಂದ್ರೆ ನಂಗೊಂದು ಸ್ವಲ್ಪ ಮೋಟಿವೇಶನ್ ಫೀಲ್ ಆಗ್ತದೆ. ಸೊ ಪ್ಲೀಸ್ ಲೈಕ್ ಮಾಡ್ರಿ ಪ್ರತಿಯೊಬ್ಬರು, ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ರಿ. ಸೊ ದಟ್ ಯಾರೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಅದ ಅವರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಲಿ. ಸೊ ನಾನು ಎಫರ್ಟ್ ಹಾಕಲ್ತೀನಿ ಪ್ರತಿಯೊಂದು ನೋಟ್ ಡೌನ್ ಮಾಡ್ಕೊಂಡು, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಆಕ್ಚುಲಿ ವರ್ಡ್ಪಡಲ್ಲೆಲ್ಲ ಟೈಪ್ ಮಾಡಿ ಟೈಮ್ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಲ್ತೀನಿ. ಸೊ ಫ್ರೆಂಡ್ಸ್ ಲೈಕ್ ಮಾಡ್ರಿ ವಿಡಿಯೋಗೆ. ಇದು ವಿಡಿಯೋ ಅನ್ನೋದು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು 2 ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೈ ಫ್ರೆಂಡ್ಸ್.